ಗ್ರ್ಯಾಚ್ಯುಟಿ ಲೆಕ್ಕಾಚಾರ 10 ವರ್ಷಗಳ ಸೇವೆ ಕಡೆಯ ಕನಿಷ್ಠ ವೇತನ 60,000 ರು ಆಗಿದ್ದರೆ ಎಷ್ಟು ಗ್ರ್ಯಾಚ್ಯುಟಿ ಹಣ ಸಿಗುತ್ತೆ? ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್. ಯಾವುದೇ ಒಂದು ಸಂಸ್ಥೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ವ್ಯಕ್ತಿ ಕೆಲಸ ಬಿಟ್ಟಾಗ ಒಂದು ನಿರ್ದಿಷ್ಟ ಮೊತ್ತವನ್ನು ನೀಡಲಾಗುತ್ತದೆ. ಇದಕ್ಕೆ ಗ್ರ್ಯಾಚ್ಯುಟಿ ಎನ್ನಲಾಗುತ್ತದೆ. ಆದರೆ ಇದಕ್ಕಾಗಿ ಕೆಲವು ನಿಯಮಗಳನ್ನು ಪೂರೈಸಬೇಕಾಗುತ್ತದೆ. ಗ್ರ್ಯಾಚ್ಯುಟಿ ಎಂದರೇನು? ಇದನ್ನು ಪಡೆಯಲು ಏನೆಲ್ಲ ಅರ್ಹತೆಗಳಿರಬೇಕು? ಯಾವ ಆಧಾರದ ಮೇಲೆ ಗ್ರ್ಯಾಚ್ಯುಟಿ ಲೆಕ್ಕಾಚಾರ ಹಾಕಲಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್. ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO ಅಡಿಯಲ್ಲಿ ಹಲವು ಸೌಕರ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ನೌಕರರ ಹಿತದೃಷ್ಟಿಯಿಂದ ಸರ್ಕಾರ ಹಲವು ನಿಯಮಗಳನ್ನು ರೂಪಿಸಿದ್ದು ಈ ಬಗ್ಗೆಯೂ ತಿಳಿದಿರುವುದು ಅಗತ್ಯವಾಗಿದೆ. ಅವುಗಳಲ್ಲಿ ಗ್ರ್ಯಾಚ್ಯುಟಿಯು ಕೂಡ ಒಂದು. ಉದ್ಯೋಗದಾತರು ತಮ್ಮ ಸಂಸ್ಥೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ವ್ಯಕ್ತಿ ಉದ್ಯೋಗವನ್ನು ತೊರೆದ ಬಳಿಕ ಒಂದು ನಿರ್ದಿಷ್ಟ ಮೊತ್ತವನ್ನು ಗ್ರ್ಯಾಚ್ಯುಟಿಯಾಗಿ ನೀಡುತ್ತದೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಏನಿದು ಗ್ರ್ಯಾಚ್ಯುಟಿ? ವಾಟ್ ಈಸ್ ಗ್ರ್ಯಾಚ್ಯುಟಿ? ಗ್ರ್ಯಾಚ್ಯುಟಿ ಎಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಉದ್ಯೋಗಿಗಳಿಗೆ ಉದ್ಯೋಗದಾತರು ಕೃತಜ್ಞತಾಪೂರ್ವಕವಾಗಿ ನೀಡುವ ಒಂದು ರೀತಿಯ ಬೋನಸ್ ಆಗಿದೆ. ಉದ್ಯೋಗಿಯ ಅಂತಿಮ ವೇತನ ಅಥವಾ ಸೇವಾ ಅವಧಿಯನ್ನು ಆಧರಿಸಿ ಗ್ರ್ಯಾಚ್ಯುಟಿ ಮೊತ್ತವನ್ನು ಲೆಕ್ಕ ಹಾಕಲಾಗುತ್ತದೆ. ಗ್ರ್ಯಾಚ್ಯುಟಿ ಪಾವತಿ ಕಾಯ್ದೆ 1972 ಅಡಿಯಲ್ಲಿ ನಿರ್ದಿಷ್ಟ ಸೂತ್ರವನ್ನು ಬಳಸಿಕೊಂಡು ಈ ಗ್ರ್ಯಾಚ್ಯುಟಿಯನ್ನು ಲೆಕ್ಕ ಹಾಕಲಾಗುತ್ತದೆ. ಆದಾಗ್ಯೂ ಗ್ರ್ಯಾಚ್ಯುಟಿಯನ್ನು ಪಡೆಯಲು ಕೆಲವು ನಿಯಮಗಳನ್ನು ಕೂಡ ರೂಪಿಸಲಾಗಿದೆ. ಗ್ರ್ಯಾಚ್ಯುಟಿ ಪಡೆಯಲು ಅರ್ಹತಾ ಮಾನದಂಡ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಅವೈಲಿಂಗ್ ಗ್ರ್ಯಾಚ್ಯುಟಿ. ಕೆಲಸ ಬಿಟ್ಟಾಗ ಗ್ರ್ಯಾಚ್ಯುಟಿ ಪ್ರಯೋಜನವನ್ನು ಪಡೆಯಲು ಒಂದೇ ಕಂಪನಿಯಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿರುವುದು ಅಗತ್ಯವಾಗಿದೆ. ಆದಾಗ್ಯೂ ಉದ್ಯೋಗಿಯ ಅಕಾಲಿಕ ಮೃತ್ಯು ಅಥವಾ ಅಂಗವೈಕಲ್ಯದಂತಹ ಆಕಸ್ಮಿಕ ಸಂದರ್ಭಗಳಲ್ಲಿ ಈ 5 ವರ್ಷಗಳ ಉದ್ಯೋಗ ಅವಧಿಯನ್ನು ಪರಿಗಣಿಸಲಾಗುವುದಿಲ್ಲ. ಯಾವ ಕಂಪನಿಗಳಲ್ಲಿ ಗ್ರ್ಯಾಚ್ಯುಟಿ ನಿಯಮವನ್ನು ಪಾಲಿಸಬೇಕು? ಸಣ್ಣ ತಂಡಗಳನ್ನು ಬಳಸಿಕೊಂಡು ಕೆಲಸ ನಿರ್ವಹಿಸುವ ಕಂಪನಿಗಳು ಗ್ರ್ಯಾಚ್ಯುಟಿ ಸೌಲಭ್ಯವನ್ನು ನೀಡಬೇಕೆಂದಿಲ್ಲ. ಆದರೆ 10 ಅಥವಾ ಅದಕ್ಕಿಂತ ಹೆಚ್ಚಿನ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳು ಗ್ರ್ಯಾಚ್ಯುಟಿ ನಿಯಮಗಳನ್ನು ಪಾಲಿಸಬೇಕು. ಗ್ರ್ಯಾಚ್ಯುಟಿ ಲೆಕ್ಕಾಚಾರ ಸೂತ್ರ. ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ ಫಾರ್ಮುಲಾ. ಗ್ರ್ಯಾಚ್ಯುಟಿ ಪಾವತಿ ಕಾಯ್ದೆ 1972 ಅಡಿಯಲ್ಲಿ ಗ್ರ್ಯಾಚ್ಯುಟಿ ಲೆಕ್ಕಾಚಾರ ಮಾಡುವ ಸೂತ್ರ ತುಂಬ ಸರಳವಾಗಿದೆ. ಗ್ರ್ಯಾಚ್ಯುಟಿ ಮೂಲ ವೇತನ ಪ್ಲಸ್ ತುಟ್ಟಿ ಭತ್ಯೆ ಇಂಟು 15/26 ಒಟ್ಟು ಸೇವಾ ವರ್ಷಗಳಲ್ಲಿ, ಅಂದರೆ 15/26 ವರ್ಷಕ್ಕೆ 15 ದಿನಗಳ ಸಂಬಳವನ್ನು ಪ್ರತಿನಿಧಿಸುತ್ತದೆ. ತಿಂಗಳಿಗೆ ಸರಾಸರಿ 26 ಕೆಲಸದ ದಿನಗಳನ್ನು ಪರಿಗಣಿಸಲಾಗುತ್ತದೆ ಮತ್ತು ಒಟ್ಟು ಸೇವಾ ವರ್ಷಗಳು ಪೂರ್ಣಗೊಂಡ ವರ್ಷಗಳನ್ನು ಪ್ರತಿನಿಧಿಸುತ್ತವೆ. 6 ತಿಂಗಳಿಗಿಂತ ಹೆಚ್ಚು ಇದ್ದರೆ ಅದನ್ನು ಪೂರ್ಣ ವರ್ಷವೆಂದು ಪರಿಗಣಿಸಲಾಗುತ್ತದೆ. ಗ್ರ್ಯಾಚ್ಯುಟಿ ಮೊತ್ತವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ? ಗ್ರ್ಯಾಚ್ಯುಟಿ ಮೊತ್ತವನ್ನು ಲೆಕ್ಕ ಹಾಕಲು ಉದ್ಯೋಗಿಯೊಬ್ಬರು ಸೇವೆ ಸಲ್ಲಿಸಿದ ವರ್ಷಗಳ ಸಂಖ್ಯೆ ಮತ್ತು ಅವರು ಕೊನೆಯದಾಗಿ ಪಡೆದ ಮೂಲ ವೇತನವನ್ನು ಬಳಸಲಾಗುತ್ತದೆ. ಯಾವುದೇ ಓರ್ವ ಉದ್ಯೋಗಿ ಒಂದು ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾನೆ ಎಂದು ಭಾವಿಸೋಣ. ಆತನ ಮೂಲ ವೇತನ 60,000 ರು ಇದ್ದಾಗೂ ಆತ ಕೆಲಸ ಬಿಟ್ಟಾಗ ಎಷ್ಟು ಗ್ರ್ಯಾಚ್ಯುಟಿ ಸಿಗುತ್ತದೆ? ಗ್ರ್ಯಾಚ್ಯುಟಿ = 60,000 × 15/26 ಇಂಟು 10 = ರು 60,000. ಅಂದರೆ 10 ವರ್ಷಗಳ ಸೇವೆಗೆ 3,46,140 ಸರಿಸುಮಾರು, ಅಂದರೆ 3.55 ಲಕ್ಷಗಳನ್ನು ಗ್ರ್ಯಾಚ್ಯುಟಿ ಹಣವಾಗಿ ಪಡೆಯುತ್ತಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.